ಶ್ರೀಕಾಂತ್ ಬಂದ ತಕ್ಷಣ ನನ್ನ ನೋಡೋಕೆ ಹೇಳಿ. ಆಶಾ, ಏನಿದೆಲ್ಲ? ಅದು ಕಾಂತ ಬಾಸ್ ನಿನ್ನ ಕರಿತಾ ಇದ್ರು. ಹೌದಾ? ಯಾಕೆ ರಾಜು ಹೀಗೆ ಒಬ್ನೇ ಹುಚ್ಚುಚ್ಚಾಗಿ ನಗ್ತಾ ಇದೀಯ? ವಿಷಯ ಹೇಳು. ಯಾವ ಗಳಿಗೆಲ್ಲ ಆಶಾನ್ ಕರ್ಕೊಂಡ್ ಕೆಲಸ ಕೊಟ್ಟಿಯೋ ಇಡೀ ಆಫೀಸ್ ಬಿಶ್ಮಾರ್ಗಡ್ ಆಗೋಯ್ತಲ್ಲ. ಏನ್ ಮಾಡೋದು, ಅವಳಿಗೆ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಲ್ತಿಲ್ಲ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಏನ್ ಸರಿ ಹೋಗ್ತಾಳೆ ನಿನ್ ತಲೆ? ನಿನ್ಗೆ ಖಂಡಿತ ಹೇಳ್ತೇನೆ ನೋಡು, ಯಾವನಾದ್ರೂ ಗ್ರಹಚಾರ ತಪ್ಪಿ ಅವಳೊಂದು ಮದುವೆ ಮಾಡ್ಕೊಂಡು ಹುಚ್ಚ ಹಿಡಿದು ಶರ್ಟ್ ಹರ್ಕೊಂಡು ಬೀದಿ ಬೀದಿಯಲ್ಲಿ ಓಡ್ತಿರ್ತಾರೆ. ಇದು ಸತ್ಯ. ಹೋಗು, ಇದನ್ನ ಹೇಳೋಕೆ ಕರ್ಸಿದ್ದು. ಕಾಂತ, ಬಾಸ್ ಏನ್ ಹೇಳಿದ್ರು? ನಿನ್ ಗುಣಗಾನ ಮಾಡಿದ್ರು. ಹೇಳ್ಬೇಕಾ? ಹೇಳಲೇಬೇಕಾ? ಅಪ್ಪಿ ತಪ್ಪಿ ನಿನ್ ಯಾವನಾದ್ರೂ ಮದುವೆ ಮಾಡ್ಕೊಂಡ್ರೆ, ಮದುವೆ ಮಾಡ್ಕೊಂಡು 2 ದಿವಸದಲ್ಲಿ ಹುಚ್ಚ ಹಿಡಿದು ಶರ್ಟ್ ಹರ್ಕೊಂಡು ಬೀದಿ ಬೀದಿ ಓಡ್ತಾನೆ ಅಂದ್ರು. ಆಶಾ, ಯಾಕೆ ಹೀಗೆ ನಗ್ತಾ ಇದೆಯಾ? ಕೂತ್ಕೊಂಡು ಕೆಲಸ ಮಾಡು. ಆಶಾ, ಅಮ್ಮ ತಗೋ, ನನ್ನ ಮೊದಲನೇ ತಿಂಗಳು ಸಂಬಳ. ಹೌದಾ? ದೇವ್ರೆ, ನನ್ನಪ್ಪ, ಹೋಗಮ್ಮ, ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡು. ನಡಿ ಬಾ. ಪರಮಾತ್ಮ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಮನೆ ದೇವ್ರಿಗೆ ನಮಸ್ಕಾರ ಮಾಡಿದ್ದಾಯ್ತಲ್ಲ, ಈಗ ಕೆಲ್ಸ ಕೊಡ್ಸಿದ್ದೇವ್ರನ್ನ ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ. ಕಾಂತ, ಕಾಂತ. ಏನ್ ಆಶಾ? ಕಣ್ ಮುಚ್ಕೋ. ಯಾಕೆ? ಕಣ್ ಮುಚ್ಕೋ. ಕೈ ನೀಡು. ತಗೋ. ಟೈ ಯಾರಿಗೆ? ನಿನಗೆ. ನನಗ? ಯಾಕೆ? ಕತ್ತು ಕಟ್ಕೊಳಕ್ಕೆ. ನಾನ್ ಟೈ ಕಟ್ಕೋಬೇಕಾ? ನನಗ್ ಮೊದಲನೇ ತಿಂಗಳ ಸಂಬಳ ಬಂತಲ್ಲ, ಅದಕ್ಕೆ ನಿನಗ್ ನನ್ ಪ್ರೆಸೆಂಟೇಶನ್. ನಾನ್ ಟೈಯೇ ಕಟ್ಟೋದಿಲ್ವಲ್ಲ. ಇನ್ಮೇಲೆ ಕಟ್ಕೋ, ಚೆನ್ನಾಗಿರುತ್ತೆ. ನನಗ ಅಭ್ಯಾಸನೇ ಇಲ್ಲ. ಅಭ್ಯಾಸ ಇಲ್ದೇ ಇದ್ರೆ ಮಾಡ್ಕೋ. ನೀನ್ ಟೈ ಕಟ್ಕೊಂಡ್ರೆ ನಿನ್ ಬಾಸ್ ರಾಜುಗಿಂತ ಚೆನ್ನಾಗ್ ಕಾಣಿಸ್ತೀಯ. ನಮ್ ಬಾಸ್ ರಾಜುಗಿಂತನ? ಏಯ್, ಈಗ್ಲೇ ಟೈ ಕಟ್ಕೋ. ನಮ್ ಬಾಸ್ಗಿಂತ ಅಂತೆ. ಸಂಬಳ ಬಂದಿದ್ದಕ್ಕೆ ನಿಮಗೆಲ್ಲ ಐಸ್ ಕ್ರೀಮ್ ಕೊಡ್ಸಿದೀನಿ. ಇನ್ನು ಏನೇನ್ ಬೇಕಾದ್ರೂ ಕೇಳಿ. ಇಷ್ಟೇ ಸಾಕಕ್ಕ? ಬೇಡಕ್ಕ. ಅಬ್ಬಾ, ಸ್ವಲ್ಪ ಇರು. ಫ್ರಾಕ್ ನೋಡ್ತೀನಿ. ಚೆನ್ನಾಗಿದ್ಯಾ? ಅದನ್ನ ತೋರಿಸಿ. ಸ್ವಲ್ಪ ಚಿಕ್ಕದು ಕೊಡಿ. ಮಗು, ಅಯ್ಯೋ, ಮಗು ಎಲ್ಲೋಯ್ತು? ಪೊಲೀಸ್ ಬನ್ನಿ. ಮಗುನ ಕಿಡ್ನಾಪ್ ಮಾಡಿ ಚಿನ್ನದ ಸರ ಕಿತ್ಕೊಳಕ್ ಟ್ರೈ ಮಾಡ್ತೀಯೇನೋ? ಕಳ್ಳನ ಜಾಗ ಬಿಡ್ರಿ, ಜಾಗ ಬಿಡ್ರಿ. ಮಗು. ನಮ್ಮ ಮಗು
ನನ್ ಮೊಮ್ಮಗೋಮ್ಮ. ತಗೊಳ್ಳಿ ಓ, ಆವತ್ತು ದೇವಸ್ಥಾನದಲ್ಲಿ ನನ್ನ ಕಾಪಾಡ್ದೆ, ಇವತ್ತು ನನ್ನ ಮೊಮ್ಮಗು ಪ್ರಾಣ ಉಳಿಸ್ದೆ. ಯಾವ ಜನ್ಮದ ಋಣಾನ್ ಸಂಬಂಧನೋ ಏನೋ, ಈ ಜನ್ಮದಲ್ಲಂತೂ ತೀರ್ಸೋಕ್ಕಾಗಲ್ಲಮ್ಮ. ಅದ್ ಬಿಡಿ, ಅಕಸ್ಮಾತ್ ನಾನ್ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ನೋಡ್ದೆ, ಕಾಪಾಡ್ದೆ. ಇವತ್ ನಾನ್ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ. ನೀನೇ ನನ್ ಭಾಗದ ದೇವ್ರಮ್ಮ. ಬರ್ತೀನಮ್ಮ. ಹಾ, ಬರ್ತೀವಿ. ಹಾ ಹಾ. ಹಲೋ, ರೈನ್ಯೂ ಟೆಕ್ಸ್ಟೈಲ್ಸ್. ನಾನು ರಾಜ್ ಮಾತಾಡೋದು. ಗುಡ್ ಮಾರ್ನಿಂಗ್ ಸರ್. ಶ್ರೀಕಾಂತ್ ಇಲ್ಲಿ? ಶ್ರೀಕಾಂತ್ ಈಗ ತಾನೇ ಮೆಷಿನ್ ಶಾಪ್ ಕಡೆ ಹೋದ. ಅಯ್ಯಯ್ಯೋ, ಸರಿ, ಒಂದು ಕೆಲಸ ಮಾಡಿ, ನನ್ನ ಟೇಬಲ್ ಮೇಲೆ ಒಂದು ಏರ್ ಟಿಕೆಟ್ ಇದೆ, ಅದನ್ನ ತಕ್ಷಣ ತಗೊಂಡು ಏರ್ಪೋರ್ಟಿಗೆ ಹೋಗಿ ಚೆಕ್ ಇನ್ ಮಾಡಿ ಬೋರ್ಡಿಂಗ್ ಕಾರ್ಡ್ ತಗೊಂಡು ನನಗೆ ವೇಟ್ ಮಾಡುವಂತ ಶ್ರೀಕಾಂತ್ಗೆ ಹೇಳಬೇಕು. ಅವನ ಹತ್ರ ಮಾತಾಡೋದಿದೆ. ಎಸ್ ಸರ್. ಮರಿಬೇಡಿ ಮತ್ತೆ. ಓಕೆ ಸರ್. ಥ್ಯಾಂಕ್ ಯು. ಈ ಸ್ಪಿಂಡಲ್ ವೇರ್ ಔಟ್ ಆಗಿದೆ, ಅದನ್ನ ಚೇಂಜ್ ಮಾಡಿ. ಆಯ್ತು ಸರ್, ನೋಡ್ಕೋತೀನಿ. Your attention please. IC-106 to Bombay is now ready for departure. Passengers are requested to pass through security check and proceed to the aircraft. ಆಶಾ, ಆಶಾ, ಈ ಆರ್ಡರ್ ಅರ್ಜೆಂಟ್ ಆಗಿ ಹೋಗ್ಬೇಕು. ಕೊಟೇಶನ್ ಈಗಲೇ ಟೈಪ್ ಮಾಡ್ಬಿಡು. Okay. This is the final call for passengers proceeding to Bombay. The flight is ready for departure and passengers who have checked in are requested to go to the aircraft immediately. ಶ್ರೀಕಾಂತ್, I repeat, ಸಾರಿ. this is the final call for passengers proceeding to Bombay. The flight is ready for departure and passengers who have checked in are requested to go to the aircraft immediately. Thank you. ಸರ್, ಬಾಸ್ ಫೋನ್ ಮಾಡಿದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಓ, ಹಲೋ ರಾಜು. ಇನ್ನಿನ್ನು ಅಲ್ಲೇ ಇದೆಯಾ? ಏನ್ ಮಾಡ್ತಿದ್ದೀರಲ್ಲ ಆಫೀಸಲ್ಲಿ? ಟೇಬಲ್ ಮೇಲೆ ಏರ್ ಟಿಕೆಟ್ ಇದೆ, ಏರ್ಪೋರ್ಟಿಗೆ ತಗೊಂಡ್ಬಂದು ಚೆಕ್ ಇನ್ ಮಾಡಿ ಬೋರ್ಡಿಂಗ್ ಕಾರ್ಡ್ ತಗೋ ಅಂತ ಹೇಳಿದ್ರೆ ಅಲ್ಲೇ ಇದೆಯಲ್ಲ. ಜವಾಬ್ದಾರಿ ಇದೆಯಾ ನಿಂಗೆ? ನೀನ್ ಯಾವಾಗ ಹೇಳಿದ್ದೆ? 2 ಗಂಟೆ ಮುಂಚೆನೆ ಫೋನ್ ಮಾಡಿದ್ನಲ್ಲ, ಹೇಳಿಲ್ಲ ನಿಂಗೆ? ಯಾರಿಗ್ ಮಾಡಿದ್ದೆ? ನೀನ್ ಸೆಕ್ರೆಟರಿ ಅಂತ ಇಟ್ಕೊಂಡಿದ್ಯಲ್ಲ, ಆ ಕಾಡು ಮೃಗಕ್ಕೆ. ಸ್ಟುಪಿಡ್. What the hell is Raju. happening here? ನೀವೆಲ್ಲ ಆಫೀಸ್ ಕೆಲಸ ಮಾಡಕ್ ಬರ್ತೀರಾ ಅಥವಾ ಕಾಲ ಕಳೆಯೋಕ್ ಬರ್ತೀರಾ? ನಾನು ಫೋನ್ ಮಾಡಿ ಶ್ರೀಕಾಂತ್ ಏರ್ಪೋರ್ಟ್ ಕಳಿಸು ಅಂತ ಹೇಳಿರ್ಲಿಲ್ಲ, ಯಾಕೆ ಕಳಿಸ್ಲಿಲ್ಲ? ಮೈ ಮೇಲೆ ಜ್ಞಾನ ಇದೆಯಾ ನಿಮಗೆ? ನಾನು ಮರ್ತ್ಬಿಟ್ಟೆ. 2 ಹೊತ್ತು ಊಟ ಮಾಡೋ ಮರೆಯೋದಿಲ್ಲ ಅಲ್ಲ? ಇದಕ್ಕೆ ನಾನು ನಿಮ್ಗೆ ಸಂಬಳ ಕೊಟ್ಟು ಆಫೀಸಲ್ಲಿ ಕೆಲಸಕ್ಕೆ ಇಟ್ಕೊಂಡಿರೋದು. ಕೆಲಸಕ್ಕೆ ಬಾರದು ಕತ್ತೆಗಳು. ಇದನ್ನ ನಾನೇನ್ ಮಾಡ್ಲಿ ಈಗ? ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಪ್ರೋಗ್ರಾಮ್ ಹಾಕೋತೀನಲ್ಲ, ಮೊದ್ಲು ನನ್ನನ್ನು ಹೊಡಿಬೇಕು. ಆಶಾ, ಆಶಾ, ಆಶಾ. ಆಶಾನಾ? ಅವಳು ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಎಲ್ಗೋ ಹೋದ್ಲಲ್ಲಪ್ಪ. ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ಲ? ಹಾ? ಊದ್ಬತ್ತಿ ಅಮ್ಮ, ಜುಮ್ ಜುಮ್ ಅಗರ್ಬತ್ತಿ ತಗೋ. ಅಯ್ಯೋ, ಏನು ಬೇಡ, ಹೋಗಮ್ಮ. ಊದ್ಬತ್ತಿ, ಜುಮ್ ಜುಮ್ ಅಗರ್ಬತ್ತಿ, ಜುಮ್. ಸರ್, ಸರ್, ಏನಮ್ಮ ಅದು? ಸರ್, ಊದ್ಬತ್ತಿ ಸರ್, ಫಸ್ಟ್ ಕ್ಲಾಸ್ ಸರ್.
ಅದು ಕೊಡು. ಆ. ಊದು ಬತ್ತಿನ ಇದು ಒಳ್ಳೆ ಸಗಣಿ ವಾಸನೆ ಹೊಡಿತಾ ಇದೆ. ಹೋಗು. For more updates, like, comment, subscribe to our channel.